ದೇವರ ನಿಯಮಗಳನ್ನೇ ಯಾರಾದರೂ ಪ್ರಶ್ನಿಸಿದರೆ ಏನಾಗಬಹುದು ಅಂತ ಎಂದಾದರೂ ಯೋಚಿಸಿದಿರಾ? ಇಂದಿನ ನಮ್ಮ ವಿಶ್ಲೇಷಣೆಯಲ್ಲಿ ನಾವು ದೇವರ ಆಜ್ಞೆಗಳ ಕುರಿತಾದ ಒಂದು ಬ್ರಹ್ಮಾಂಡದ ಕಾನೂನು ಸಮರದ ಬಗ್ಗೆ ನೋಡಲಿದ್ದೇವೆ. ಇದು ಒಂದು ನಿರ್ದಿಷ್ಟ ದೇವತಾಶಾಸ್ತ್ರದ ವ್ಯಾಖ್ಯಾನದ ಆಧಾರದ ಮೇಲೆ ರೂಪಿತವಾಗಿದ್ದು, ಈ ಸಂಘರ್ಷವನ್ನು ಒಂದು ವಿಶ್ವವ್ಯಾಪಿ ಕಾನೂನು ಹೋರಾಟವಾಗಿ ಪ್ರಸ್ತುತಪಡಿಸುತ್ತದೆ. ಸರಿ, ಈ ಬ್ರಹ್ಮಾಂಡದ ನಾಟಕವನ್ನು ಅರ್ಥಮಾಡಿಕೊಳ್ಳಲು ನಾವು ಅದರ 5 ಪ್ರಮುಖ ಹಂತಗಳನ್ನು ನೋಡೋಣ. ಎಲ್ಲವನ್ನೂ ಪ್ರಾರಂಭಿಸಿದ ಆರೋಪದಿಂದ ಆರಂಭಿಸಿ, ನಂತರ ಜೀವಂತ ಸಾಕ್ಷಿಗಳ ಪ್ರಸ್ತುತಿ, ಆ ಸಾಕ್ಷ್ಯದ 3 ಹಂತಗಳು, ನಂತರದ ಅಂತಿಮ ತೀರ್ಪು ಮತ್ತು ಕೊನೆಗೆ ಈ ತೀರ್ಪಿನಿಂದ ಸ್ಥಾಪನೆಯಾಗುವ ರಾಜ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಎಲ್ಲವೂ ಪ್ರಾರಂಭವಾಗುವುದೇ ಒಂದು ಮೂಲಭೂತ ಸವಾಲಿನೊಂದಿಗೆ. ಈ ಬ್ರಹ್ಮಾಂಡದ ಸಂಘರ್ಷದ ಕೇಂದ್ರದಲ್ಲಿ ದೇವರ ಅಧಿಕಾರ ಮತ್ತು ನ್ಯಾಯದ ವಿರುದ್ಧ ಒಂದು ನೇರ ಆರೋಪವಿದೆ. ಇಲ್ಲಿದೆ ನೋಡಿ, ಎಲ್ಲವನ್ನೂ ಚಾಲನೆ ಮಾಡುವ ಪ್ರಶ್ನೆ: ದೇವರ ಆಜ್ಞೆಗಳನ್ನು ಪಾಲಿಸುವುದು ನಿಜವಾಗಿಯೂ ಸಾಧ್ಯವೇ? ಇದು ಕೇವಲ ಒಂದು ತಾತ್ವಿಕ ಪ್ರಶ್ನೆಯಲ್ಲ. ಈ ವ್ಯಾಖ್ಯಾನದ ಪ್ರಕಾರ ಇದು ಸೈತಾನನ ಆರೋಪದ ಅಡಿಪಾಯ. ಅವನ ವಾದದ ಪ್ರಕಾರ ದೇವರ ನಿಯಮಗಳು ಮೂಲಭೂತವಾಗಿ ಪಾಲಿಸಲು ಅಸಾಧ್ಯವಾದವು. ಹಾಗಿದ್ರೆ ಇಲ್ಲಿ ಮುಕದ್ಮೆಯ 2 ಬದಿಗಳಿವೆ. ಒಂದೆಡೆ ದೇವರ ನಿಯಮ ದೋಷಪೂರ್ಣ ಮತ್ತು ಪಾಲಿಸಲು ಅಸಾಧ್ಯ ಎಂಬ ವಾದ. ಇದು ದೇವರ ಚಾರಿತ್ರ್ಯದ ಮೇಲೆಯೇ ಅನುಮಾನವನ್ನು ಮೂಡಿಸುತ್ತೆ. ಮತ್ತೊಂದೆಡೆ ದೇವರ ನಿಲುವು, ಆತನ ನಿಯಮಗಳು ನ್ಯಾಯಯುತವಾಗಿವೆ ಮತ್ತು ಮುಖ್ಯವಾಗಿ ಅವುಗಳನ್ನು ಅನುಸರಿಸಿ ಜೀವಿಸಬಹುದು ಎಂಬುದನ್ನು ಪ್ರತಿಪಾದಿಸುತ್ತದೆ. ಹಾಗಾದರೆ ದೇವರು ಈ ಆರೋಪಕ್ಕೆ ಹೇಗೆ ಉತ್ತರ ಕೊಡುತ್ತಾನೆ? ವಾದದಿಂದಲ್ಲ, ಬದಲಾಗಿ ಜೀವಂತ ಸಾಕ್ಷ್ಯದ ಮೂಲಕ. ಈ ಆರೋಪಕ್ಕೆ ದೇವರ ಉತ್ತರವೇ ಮೊದಲ ಫಲಗಳು. ಅಂದರೆ ಇದೊಂದು ಕಾನೂನಿನ ವಾದ ಅಲ್ಲ, ಬದಲಾಗಿ ಜೀವಂತ ಪುರಾವೆ. ದೇವರ ನಿಯಮಗಳ ಪ್ರಕಾರ ಜೀವಿಸುವುದು ಸಾಧ್ಯ ಎಂದು ಸಾಬೀತುಪಡಿಸಲು ಹೊರಟ ಜನರ ಗುಂಪು. ಇದು ಸೈತಾನನ ವಾದವನ್ನು ನೇರವಾಗಿ ನಿರಾಕರಿಸುತ್ತದೆ. ಪ್ರಕಟಣೆಯ ಈ ಉಲ್ಲೇಖ ಅವರ ಶಕ್ತಿಯನ್ನು ಸ್ಪಷ್ಟವಾಗಿ ಹೇಳುತ್ತದೆ. ಅವರ ಸಾಕ್ಷಿಯೇ, ಅಂದರೆ ಅವರ ಜೀವನವೇ ಆರೋಪಿಯನ್ನು ಜಯಿಸುವ ಅಸ್ತ್ರವಾಗುತ್ತದೆ. ಇದು ಬಲದಿಂದಲ್ಲ, ಬದಲಿಗೆ ನಿಷ್ಠೆಯಿಂದ ಗಳಿಸಿದ ವಿಜಯ. ಆದರೆ ಈ ಸಾಕ್ಷ್ಯ ಒಂದೇ ಬಾರಿಗೆ ಪ್ರಸ್ತುತಪಡಿಸಲಾಗುವುದಿಲ್ಲ. ಇದು 3 ವಿಭಿನ್ನ ಹಂತಗಳಲ್ಲಿ ಅಥವಾ ಸುಗ್ಗಿಗಳಲ್ಲಿ ತೆರೆದುಕೊಳ್ಳುತ್ತದೆ. ಪ್ರತಿಯೊಂದಕ್ಕೂ ಒಂದು ಪ್ರಮುಖ ಬೈಬಲ್ ಹಬ್ಬದ ಸಾಂಕೇತಿಕ ಸಂಬಂಧವಿದೆ. ಈ ಮೊಕದ್ದಮೆ ಹೇಗೆ ರೂಪುಗೊಳ್ಳುತ್ತದೆ ಎಂಬುದನ್ನು ನೋಡೋಣ. ಇಲ್ಲಿ ನಾವು ಸಂಪೂರ್ಣ ಯೋಜನೆಯನ್ನ ನೋಡಬಹುದು. ಪ್ರತಿ ಸಾಕ್ಷಿಗಳ ಗುಂಪು, ಅಂದ್ರೆ ಸುಗ್ಗಿ, ಹೇಗೆ ಒಂದು ನಿರ್ದಿಷ್ಟ ಹಬ್ಬಕ್ಕೆ ನೇರವಾಗಿ ಸಂಬಂಧಿಸಿದೆ ಎಂಬುದನ್ನು ಗಮನಿಸಿ. ಇದು ಆಳವಾದ ದೇವತಾಶಾಸ್ತ್ರದ ಅರ್ಥವನ್ನು ನೀಡುತ್ತದೆ. ಮೊದಲ ಪುನರುತ್ಥಾನದಿಂದ ಅಂತಿಮ ಸುಗ್ಗಿಯವರೆಗೆ ಎಲ್ಲವೂ ಒಂದು ದೈವಿಕ ಕಾಲಸೂಚಿಯ ಭಾಗವಾಗಿದೆ. ಮೊದಲ ಸಾಕ್ಷ್ಯ ಸ್ವತಃ ಯೇಸು. ಆತನ ಪುನರುತ್ಥಾನವೇ ಮರಣದ ಮೇಲಿನ ಅಂತಿಮ ವಿಜಯದ ಪುರಾವೆಯಾಗಿ ಪ್ರಸ್ತುತಪಡಿಸಲಾಗಿದೆ. ಯೇಸುವಿನ ನಂತರ ಸಾಕ್ಷ್ಯವು ವಿಸ್ತರಿಸುತ್ತದೆ. ಪಂಚಾಶತಮದ ಹಬ್ಬದಲ್ಲಿ ಶಿಷ್ಯರು ಪವಿತ್ರಾತ್ಮದಿಂದ ತುಂಬಿ ಸಾಕ್ಷ್ಯದ ಮುಂದಿನ ಅಲೆಯಾಗುತ್ತಾರೆ. ಸಾಮಾನ್ಯ ಮನುಷ್ಯರು ಕೂಡ ದೈವಿಕ ಸಹಾಯದಿಂದ ನಿಯಮದ ಪ್ರಕಾರ ಜೀವಿಸಬಹುದು ಎಂದು ಸಾಬೀತುಪಡಿಸುತ್ತಾರೆ. ಮತ್ತು ಇದು ನಮ್ಮನ್ನು ಸಾಕ್ಷ್ಯದ ಅಂತಿಮ ಮತ್ತು ಬಹುಶಃ ಅತ್ಯಂತ ನಿಗೂಢ ಭಾಗಕ್ಕೆ ತರುತ್ತದೆ. ಒಂದು ನಿರ್ದಿಷ್ಟ ಸಂಖ್ಯೆಯಿಂದ ಗುರುತಿಸಲ್ಪಟ್ಟ ಒಂದು ವಿಶಿಷ್ಟ ಗುಂಪು. ಈ ಅಂತಿಮ ಗುಂಪು ಇಡೀ ಮೊಕದ್ದಮೆಯ ಪ್ರಮುಖ ಭಾಗವಾಗಿದೆ. ಇವರೇ ಅಗತ್ಯವಿರುವ ಸಂಖ್ಯೆಯನ್ನು ಪೂರ್ಣಗೊಳಿಸಲು ಬೇಕಾದ ಕೊನೆಯ ಸಾಕ್ಷಿಗಳು. ಒಮ್ಮೆ ಅವರ ಸಾಕ್ಷ್ಯವು ಪೂರ್ಣಗೊಂಡರೆ ಸಾಕ್ಷ್ಯವು ನಿರಾಕರಿಸಲಾಗದಂತ ಆಗುತ್ತದೆ ಮತ್ತು ಅಂತಿಮ ತೀರ್ಪನ್ನು ನೀಡಬಹುದು. ಹುತಾತ್ಮ ಸಾಕ್ಷಿಗಳ ಸಂಖ್ಯೆಯು ಪೂರ್ಣಗೊಂಡ ನಂತರ ಸಾಕ್ಷ್ಯವು ಅಗಾಧವಾಗುತ್ತದೆ ಮತ್ತು ಬ್ರಹ್ಮಾಂಡದ ನ್ಯಾಯಾಲಯದ ಮೊಕದ್ದಮೆ ಅದರ ಪರಾಕಾಷ್ಠೆಯನ್ನು ತಲುಪುತ್ತದೆ. ಇದೇ ನೋಡಿ ಆ ತಿರುವು ನೀಡುವ ಘಟ್ಟ. ಈ ಎಲ್ಲಾ ಸಾಕ್ಷಿಗಳ ಜೀವನದ ಒಟ್ಟು ಮೊತ್ತವು ದೇವರನ್ನು ಪ್ರೀತಿಸುವುದು ಮತ್ತು ಆತನ ಆಜ್ಞೆಗಳನ್ನು ಪಾಲಿಸುವುದು ಕೇವಲ ಸಾಧ್ಯವಲ್ಲ, ಆದರೆ ಅದೊಂದು ಜೀವಂತ ವಾಸ್ತವ ಎಂದು ನಿರ್ಣಾಯಕವಾಗಿ ಸಾಬೀತುಪಡಿಸುತ್ತದೆ. ಆರೋಪವು ಒಂದು ಸುಳ್ಳು ಎಂದು ಬಹಿರಂಗಗೊಳ್ಳುತ್ತದೆ ಮತ್ತು ದೂರುಗಾರನ ಬಾಯಿ ಮುಚ್ಚಿಹೋಗುತ್ತದೆ. ಈ ಶಕ್ತಿಯುತ ಘೋಷಣೆಯು ಕಾನೂನು ವಿಜಯದ ಕ್ಷಣವನ್ನು ಗುರುತಿಸುತ್ತದೆ. ತೀರ್ಪು ನೀಡಲಾಗಿದೆ. ನಮ್ಮ ಸಹೋದರರ ದೂರುಗಾರ ಪಠ್ಯ ಹೇಳುವಂತೆ ಕೆಳಕ್ಕೆ ದೊಬ್ಬಲ್ಪಟ್ಟನು. ದೂರುಗಾರನೂ ಸೋತಿದ್ದಾನೆ. ಈಗ ಮುಂದೇನು? ಅಂತಿಮ ಘಟನೆಗಳ ಸರಣಿಯು ಪ್ರಾರಂಭವಾಗುತ್ತದೆ. ಇದು ನ್ಯಾಯ ತೀರ್ಪಿಗೆ ಮತ್ತು ಹೊಸ ಯುಗದ ಸ್ಥಾಪನೆಗೆ ದಾರಿ ಮಾಡಿಕೊಡುತ್ತದೆ. ಶರತ್ಕಾಲದ ಹಬ್ಬಗಳಿಗೆ ಸಂಬಂಧಿಸಿದ ಅಂತಿಮ ಘಟನೆಗಳ ಕ್ಷಿಪ್ರ ಅನುಕ್ರಮವನ್ನು ಗಮನಿಸೋಣ.
ಇದು ತುತೂರಿಗಳ ಹಬ್ಬದಲ್ಲಿ ಸಾಕ್ಷಿಗಳ ಪುನರುತ್ಥಾನದಿಂದ ಪ್ರಾರಂಭವಾಗಿ ನ್ಯಾಯ ತೀರ್ಪಿನ ಅವಧಿಯ ಮೂಲಕ ಸಾಗಿ ಸಹಸ್ರ ವರ್ಷದ ರಾಜ್ಯದ ಆರಂಭದಲ್ಲಿ ಕೊನೆಗೊಳ್ಳುತ್ತದೆ. ಇಲ್ಲಿದೆ ನೋಡಿ ಇದರ ತಾರ್ಕಿಕ ಪರಿಣಾಮ. ಮೊದಲ ಫಲಗಳು ದೇವರ ನಿಯಮ ನ್ಯಾಯಯುತ ಮತ್ತು ಕಾರ್ಯಸಾಧ್ಯವೆಂದು ಸಾಬೀತುಪಡಿಸಿದ್ರಿಂದ ಈಗ ಅದೇ ನಿಯಮವನ್ನು ಇಡೀ ಮಾನವ ಕುಲವನ್ನು ನಿರ್ಣಯಿಸಲು ನ್ಯಾಯಯುತ ಮಾನದಂಡವಾಗಿ ಬಳಸಬಹುದು. ಅದನ್ನು ಬ್ರಹ್ಮಾಂಡದ ನ್ಯಾಯಾಲಯದಲ್ಲಿ ಮೌಲ್ಯೀಕರಿಸಲಾಗಿದೆ. ಹೀಗೆ ಈ ಕಾನೂನು ಸಮರವು ಸಂಪೂರ್ಣ ವಿಜಯದ ಘೋಷಣೆಯೊಂದಿಗೆ ಕೊನೆಗೊಳ್ಳುತ್ತದೆ. ದೇವರ ಶಕ್ತಿ, ರಕ್ಷಣೆ ಮತ್ತು ರಾಜ್ಯವು ಅಂತಿಮವಾಗಿ ಸ್ಥಾಪಿಸಲ್ಪಡುತ್ತದೆ ಮತ್ತು ಆತನ ಅಧಿಕಾರವು ನಿರ್ವಿವಾದವಾಗುತ್ತದೆ. ಹಾಗಾಗಿ ಕೊನೆಯಲ್ಲಿ ಈ ಸಂಕೀರ್ಣ ಬ್ರಹ್ಮಾಂಡದ ನಾಟಕವು ಒಂದು ಸರಳ ಮತ್ತು ಶಕ್ತಿಯುತ ಸತ್ಯಕ್ಕೆ ಬಂದು ನಿಲ್ತದೆ. ನಾವು ಈ ಪ್ರಶ್ನೆಯೊಂದಿಗೆ ಚಿಂತನೆಗೆ ಇಳಿಯೋಣ. ಇದು ಇಡೀ ವಿಷಯದ ಹೃದಯವನ್ನು ಸಂಕ್ಷಿಪ್ತಗೊಳಿಸುತ್ತದೆ. ಒಬ್ಬ ಸಾಕ್ಷಿಯ ಜೀವನವು ನಿಜವಾಗಿ ಏನನ್ನು ಸಾಬೀತುಪಡಿಸುತ್ತದೆ?